ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SR ಜೆ ಕನ್ನಡಿಗ. ಇವತ್ತು ಯಾವಾರಪ್ಪ ಅಂದರೆ ಶನಿವಾರ 13 ತಾರೀಕು. ಟೈಮಿಂಗ್ಸ್ 7 ಗಂಟೆಗಿದೆ. ಸ್ವಿಗ್ಗಿ ಬ್ಯಾಗ್ ಕಟ್ಕೊಂಡಿದ್ದೀನಿ. ಡ್ಯೂಟಿನ ಲಾಗಿನ್ ಆಗಿದ್ದೀನಿ. ಎಷ್ಟು 6:40 ಗಂಟೆ ಡ್ಯೂಟಿ ಲಾಗಿನ್ ಆಗಿರೋದು. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಲಾಗಿತ್ತು. ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 40,370. ಜೈ ಆಂಜನೇಯ. ಕಿಕ್ ಕುಡಿದ್ಬಿಡೋಣ ಇವತ್ತು. ಒಂದೇ ಕಿಕ್ ಸ್ಟಾರ್ಟ್ ಆಯ್ತು ನೋಡಿ ಗಾಡಿನ. ಓಂ ನಮಃ. ಪೆಟ್ರೋಲ್ ಚೂರು ಇರೋದು. ನಿನ್ನೆ ಒಂದು 200 ಚಿಲ್ಲರೆ ಹಾಕ್ಕೊಂಡಿರೋದು ಪೆಟ್ರೋಲು. ಮೊನ್ನೆ ಯಾವ ಕಡೆ ಅವ್ರು ಸಂಜೆ ನಗರ ಕಡೆ ಆದರೂ ಹೋಗೋಣ, ಯಾವ್ದಾದ್ರು ಬಿದ್ದರೂ ಬೀಳ್ಬೋದು. ಇಲ್ಲಾಂತೂ ನಾನು ಮನೆ ಹತ್ರ ಕೂತ್ಕೊಂಡೆ ಯಾವುದೂ ಬೀಳ್ತಾಯಿಲ್ಲ. ಕೆಫೆ ಪ್ರಸಿದ್ಧಿ ಎಂದೂ ಯಾವುದೂ ಬೀಳ್ತಾನೆ ಇಲ್ಲ ಗೈಸ್. ಒಂದೊಂದು ಸರಿ ಬೀಳುತ್ತೆ, ಒಂದೊಂದು ಸರಿ ಬೀಳೋದು ಇಲ್ಲ ಕೆಫೆ ಪ್ರಸಿದ್ಧಿ ಅಂತೂ. ನೈಟೆಲ್ಲ ಮಳೆ ಬಂದುಬಿಟ್ಟೈತೆ ಗೈಸ್ ಫುಲ್ಲು. ನೋಡಿ ಗಾಡಿ ಎಲ್ಲ ಫುಲ್ಲು ಕ್ಲೀನ್ ಒರೆಸ್ಬಿಟ್ಟು ಹೋಗೋಣ ಬರ್ರಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಹೊಸೊಬ್ಬರು ಯಾರಾದರೂ ಬರೋರಿದ್ರೆ ಏನು ನಾಯಿಗಳು ಹಿಡಿತವ್ರೆ, ಗಲ್ಲಿ ನಾಯಿಗಳು ಹಿಡಿತಾರಲ್ಲ ನಮ್ಮ ಏರಿಯಾದಲ್ಲಿ. ಇಲ್ಲೊಂದಿದೆ. ಮತ್ತು ಏನೋ ಇಂಗ್ಲೀಷಿನ ಅದು ಇದು ಕೊಡ್ತಾ ಇರ್ತಾರಲ್ಲ ಹಿಡಿದು ಅದಕ್ಕೆ ಕೊಡ್ತಾ ಇರ್ಬೇಕನ್ಸುತ್ತೆ, ಹಿಡಿತಾ ಇರೋದು ಬೇಕನ್ಸುತ್ತೆ. ಯಾರಾದರೂ ಹೊಸಬ್ರು ಜಾಯ್ನಿಂಗ್ ಆಗೋದ್ರೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ದಯವಿಟ್ಟು ಇನ್ಸ್ಟಾಗ್ರಾಮ್ನಾಗ DM ಮಾಡಿರಿ, ರೆಫರ್ ಮಾಡಿಕೊಡ್ತೀನಿ. ಆಲ್ಮೋಸ್ಟು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಓಪನ್ ಮಾಡೋಕ್ಕೋಗ್ಬೇಡಿ, ರೆಫರಲ್ ದುಡ್ಡು ಹೋಗ್ಬಿಡುತ್ತೆ, ನಮಗಾದ್ರೂ ದುಡ್ಡು ಬರುತ್ತೆ. ನೋಡಿರಿ ಯಾರಾದರೂ ಬರೋರಿದ್ದರೆ ರೆಫರ್ ಮಾಡಿಕೊಡ್ತೀನಿ. ಇಲ್ಲಾಂದ್ರೆ ನಿಮ್ಮ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ಮಾಡಿರಿ. ಫುಲ್ ಟೈಮ್ ಮಾಡೋರಿದ್ರೆ ಅಷ್ಟೇ ಇದನ್ನು ಮಾಡಿರಿ, ರೆಫರ ಮಾಡಿಕೊಡ್ತೀನಿ. ಅದರ ರೆಫರಲ್ ದುಡ್ಡು ಬರುತ್ತಲ್ಲ, ಪಾರ್ಟ್ ಟೈಮಿಗೆ ಏನೂ ಬರೋಲ್ಲ ಇದು. ಏನು ಇದು ಬೆಳಗ್ಗೆ ಮಳೆ ಉದುರ್ತೈತೆ. ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ, ಇನ್ನು ಜೂನ್ ಐತೆ. ಜೂನ್ ತಿಂಗಳಲ್ಲಿ ಈ ಥರ ಆದರೆ ಹೆಂಗೆ? ಪರವಾಗಿಲ್ಲ ಬನ್ನಿ ನೋಡೋಣ. ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ಗೈಸು. ಈ ವೆದರ್ಗೆ ಸಖತ್ ಫೀಲ್ ಬರ್ತೈತೆ. ಏನು ಈ ಥರ ಫೀಲ್ಗಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರಬೇಕು. ನಾನು ಆಕ್ಸಿಡೆಂಟ್ ಆಗೋಂಥ ಮುಂಚೆ ಹೋಗ್ತಾಯಿದ್ದೆ ಸುತ್ತಾಡೋಕ್ಕೆ. ಏನು ಸಖತ್ ಗೊತ್ತಾ, ಮಾನ್ಸೂನ್ ಮಳೆಯಲ್ಲಿ ಹೋಗ್ಬೇಕು. ಈ ವರ್ಷ ಆದರೂ ಹೋಗ್ತೀವಲ್ಲ ಗೊತ್ತಿಲ್ಲ, ನೋಡೋಣ. ನಮ್ಮ ಅಮಿತ್ ಭಾಯ್ ಕಾರ್ ಗಾಡಿ ತೊಗೋತಂತ ಹೇಳೋಣೆ. ಅದು ಯಾವಾಗ ತೊಗೋತಾನೆ ಯಾರಿಗೆ ಗೊತ್ತು. ತೊಗೊಂಡು ಆದಮೇಲೆ ಕರ್ಕೊಂಡು ಹೋಗ್ತಂತ ಹೇಳೋಣೆ. ನೋಡೋಣ. ಸದ್ಯಕ್ಕೆ ಕೆಲಸ ಮಾಡೋಣ. ಮೊದಲನೇ ಆರ್ಡ್ರು ಎಷ್ಟು ಗಂಟೆ ಬಿತ್ತಂದರೆ ಟೀಗೆ ಎಲ್ಲ ಕುಡಿದೆ 7:20 ಗಂಟೆ ಆಯಿತು. ಉಡುಪಿ ಗಾರ್ಡನ್ ಮೊದಲನೇ ಆರ್ಡ್ರ್ ಬಿದ್ದಿರೋದು. ಎಷ್ಟು ದಿವಸ ಆಯಿತು, 3-4 ತಿಂಗಳಾದಮೇಲೆ ಫಸ್ಟ್ ಆರ್ಡ್ರ್ ಉಡುಪಿ ಗಾರ್ಡನ್ ಬಿದ್ದಿರೋದು. ಬನ್ನಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಮೊದಲನೇ ಆರ್ಡ್ರ್ ಬಂದಿರೋದು ಉಡುಪಿ ಗಾರ್ಡನ್ ಪಿಕಪ್ಗೆ 5669. ಏನು ಐಟಮ್ ಇದೆ? ಇಡ್ಲಿ ವಡ 2 ಪ್ಲೇಟು 5669 ಅಣ್ಣ. 5669 ಕೊಡಿ. 669 ಬನ್ನಿ ಗೈಸ್ ಹೋಗೋಣ ಪಿಕಪ್ ಮಾಡೋಕ್ಕೆ. ಇಲ್ಲಿ ಕೂಡ ರೆಡಿ ಮಾಡಿ ಇಟ್ಟವ್ರೆ, ಏನೋ ಎಲ್ಲ ಗೊತ್ತಿಲ್ಲ, ನೋಡೋಣ. 5669 ರೆಡಿ ಆಯ್ತಾ? ರೆಡಿ ಮಾಡಿ ಇಟ್ಟವ್ರೆ, ಬನ್ನಿ ಹೋಗೋಣ. ರೆಡಿನೇ ಕೊಟ್ಟಿಲ್ವಲ್ಲ ಇನ್ನು, ರೆಡಿ ಕೊಟ್ಟು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗೋಣ. ಅಣ್ಣ ರೆಡಿ ಕೊಡಿ ಅಣ್ಣ. ಕೊಟ್ರಾ? ಬನ್ನಿ ರೆಡಿ ಕೊಟ್ಟವ್ರಂತೆ, ತೊಗೊಂಡ್ಬಿಟ್ಟು ಹೋಗೋಣ. ಇದು ಆರ್ಡ್ರ್ ಬಿದ್ದಿರೋದು ಇಂಡಿಯನ್ ಸ್ವೀಟ್ಸಿಂದ. ಎಲ್ಲಿಗಪ್ಪ ಅಂದರೆ ಡ್ರಾಪು MG ರೋಡ್ ಅನ್ಕೋತೀನಿ, ಸಾರಿ ವಸಂತ ನಗರ, ಕೆರಸ್ಕೋಸ್ GP ಕ್ಯಾಂಪಸ್ ಅಲ್ಲಿಗೆ ಬಿದ್ದೈತೆ ಸ್ವೀಟು. ಫುಡ್ ರೆಡಿ ಕೊಟ್ಟವ್ರು. ಇವಾಗ ಪಿಕಪ್ ಆದಮೇಲೆ ಬನ್ನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಇದು ಬೇರೆ ಸಂಜೆ ನಗರ ಬೇರೆ ರೋಡ್ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಸುತ್ತಾಡ್ಕೊಂಡು ಹೋಗ್ಬೇಕು. ಈ ಕಡೆಯಿಂದ ಹೋದರೆ 7, ಹಿಂಗೆ ಹೋದರೆ 9 ಕಿಲೋಮೀಟ್ರು. 7 ಕಿಲೋಮೀಟ್ರ್ ಐತಲ್ಲ, ಗಲ್ಲಿ ರೋಡಿಂದ ಹೋಗ್ಬಿಡ್ತೀನಿ. ಆ ಕಡೆ ಹೆಬ್ಬಾಳ ಕಡೆಯಿಂದ ಯಾರು ಸುತ್ತಾಡ್ಕೊಂಡು ಹೋಗ್ತಾರೆ. ಹಲೋ ಗೈಸ್, ರೀತಿನಿ ಅಂತ. ಹಾಂ ದಿಯಾ ಸರ್. ಗೈಸ್ ಡ್ರಾಪ್ ಕೊಟ್ಟೆ ವಸಂತ ನಗರಕ್ಕೆ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ. 101 ರೂಪಾಯಿ, 29 ರೂಪಾಯಿ ಸರ್ಜ್ ಬೋನಸ್ಸು. ಹೆಂಗೆ ಝೋನಲ್ಲಿ ಇದನ್ನೆಲ್ಲ ನೋಡೋಣ ಇವಾಗ ಎಲ್ಲಿ ಕೊಡ್ತಾನಂತ. ಚಾಯ್ಸೋದು ಪಿಕಪ್ಪದು ಹಿಡಿತಾನೆ ಏನಂತ. ಶಿಫ್ಟು ಬುಕ್ ಮಾಡ್ಕೊಂಡಿದ್ದೀನಿ, ಅಂದರೆ 9ರಿಂದ ಬುಕ್ ಮಾಡ್ಕೊಂಡಿಲ್ಲ. 2 ಆರ್ಡ್ರ್ ಆಯಿತು. 136 ರೂಪಾಯಿ. ಅದೇ ಬೇರೆ ಕಡೆ ಬಿದ್ದಿದ್ರೆ ಔಟ್ ಆಫ್ ಝೋನ್ಗೆ ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಬಿಡೋನು. ಝೋನ್ ಒಳಗಡೆನೇ ಅಲ್ವಾ, ಝೋನಿಂದ ಝೋನು ಏನು ಮಾಡೋಕ್ಕಾಗಲ್ಲ. ಬನ್ನಿ ಸಿಗ್ತೀನಿ ಮತ್ತೆ. ಲೊಕೇಶನ್ ಹತ್ರ ಬಂದಿದ್ದೀನಿ. ಲೊಕೇಶನ್ 92 ಇಲ್ಲೇ ಬಂದೆ. ತೊಗೊಳ್ಳಿ ಬನ್ನಿ ಗೈದು. ಎಷ್ಟು ವೆಲ್ಕಮ್ ಗೈದು. ಎಷ್ಟು ಆರ್ಡ್ರ್ ಆಯ್ತು ಅಂದರೆ 8:57 ಗಂಟೆ ಆಗಿದೆ.
ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ, ಬೇಗ ಡ್ರಾಪ್ ಕೊಟ್ಟಿದ್ದೀನಿ. ಇನ್ನೊಂದು ಯಾವ್ದಾರು ಆರ್ಡ್ರ್ ಕೊಟ್ಟರೆ ಸಾಕಪ್ಪ ಅಂತ 70 ರೂಪಾಯಿ 2 ಆರ್ಡ್ರ್ ಸೇರಿ. ಫಸ್ಟಿಗೆ ಒಂದು ಕೊಟ್ಟಿದ್ದೆ ಜಯಮಾಲ್ ರೋಡಲ್ಲಿದೆ, ಅಲ್ಲಿಂದ ಪಿಕಪ್ಗೆ ಬಂದು ಮತ್ತೆ ಇಲ್ಲಿ ಪಿಕಪ್ ಹತ್ರ ಬಂದಮೇಲೆ ಇನ್ನೊಂದು ಆರ್ಡ್ರ್ ಕೊಟ್ಬಿಟ್ಟ. ಎಷ್ಟು 7 ಆರ್ಡ್ರ್ ಆಗಿದೆ, 388 ರುಪೀಸು. ಬನ್ನಿ ಇವಾಗ ಯಾವುದಿದು ಆನಂದನಗರ ಅಶೋಕನಗರದಲ್ಲಿದ್ದೀನಿ, ಹೆಬ್ಬಾಳ ಕಡೆ. ಇನ್ನೆರಡು ನಿಮಿಷ ಐತೆ, ಬೇಗ ಒಂದು ಆರ್ಡ್ರ್ ಕೊಟ್ಟರೆ ಲಾಂಗ್ ಯಾವುದಾದ್ರೆ ಸರ್ಜ್ ಉಳಿದ್ಬಿಡುತ್ತೆ, ಎಲ್ಲ ಸರ್ಜ್ ಎಲ್ಲ ಹೋಗೇ ಬಿಡುತ್ತೆ ಗೈಸ್. ಏನು ಮಾಡೋದು ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಅಂದರೆ 9:30 ಆಗಿದೆ. ಕೊಡಿ ಸರ್. ಹಾಂ 4433 ಸಾರಿ 4433 ರಾಂಗ್ ಆಗಿ ಹೇಳ್ತಾಯಿದ್ದೆ. ಹಾಂ ಸರಿ ಬರೋಣ. ಹಾಂ ಹಾಂ ನಿಮ್ಮದೇ ಪೇಸಲ್ಲಿ ಹಾಕ್ತೇನೆ ಸ್ಕ್ರೀನಲ್ಲಿ ಮೇಲೆ. ಬಂಡಿಗೆ ಇದು G2 ಇದಕ್ಕೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ, ಗಾಡಿ ಆ ಕಡೆ ಮುಂದೆ ಹಾಕಿಬಿಟ್ಟಿದ್ದೀನಿ, ಪಾರ್ಕಿಂಗಲ್ಲಿದೆಯಲ್ಲ. 5.4 ಇದೆ. ಇವಾಗೇನು ನಮ್ಗೆ ಅರ್ಧ ಕಿಲೋಮೀಟ್ರ್ ಕೊಡಲೇ ಇಲ್ವಲ್ಲ. ಮತ್ತೆ ಇದು 5:15 ಕೌಂಟಿಂಗು. ಇದು ಯಾವ ರೆಸ್ಟೋರೆಂಟು ಅಂದರೆ ವಸಂತ ನಗರದಲ್ಲಿ ತೀರ್ಥ ಸಿಗುತ್ತಾ. ಇಲ್ಲಿ ಯಾವ ತೀರ್ಥ ಅಂತ ಗೊತ್ತಿಲ್ಲ. ಡರ್ಕೆನೇ ಬರ್ತೈತಲ್ಲಪ್ಪ, ಇನ್ನೂ ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಬನ್ನಿ G2 ಗ್ರೌಂಡ್ ಫ್ಲೋರ್ ಐತೆ, ಪರವಾಗಿಲ್ಲ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದರೆ ಇದನ್ನಾಗಿ ಬಿಡೋದು. ಮಳೆ ಬರುತ್ತೆ ಅಂತ ಗೋಪುರ ಇದನ್ನು ತೊಗೊಂಬಂದುಬಿಟ್ಟಿದ್ದೀನಿ, ಮಳೆಯಲ್ಲಿ ಹಾಕಿದ್ರೆ ತೆಗೆದುಬಿಟ್ಟು ಇಡೋಕ್ಕೆ ಅಂತ. ಹೋಗೋಣ. ಇದು ಕೊಟ್ಟರೆ ಎಷ್ಟನೇ ಆರ್ಡ್ರಪ್ಪ ಅಂದರೆ ಏನೇನು ಕೌಂಟೇ ಮಾಡಿಲ್ಲ ಅವಾಗಿಂದ. ಒಂದು 10ನೇ ಆರ್ಡ್ರ್ ಅನ್ಕೋತೀನಿ. ಇದನ್ನು ನೋಡ್ತೀನಿ ಎಷ್ಟನೇ ಆರ್ಡ್ರ್ ಅಂತ. 9 ಆಗಿದೆ, ಇದು 10ನೇದು ಡ್ರಾಪ್ ಕೊಟ್ಟರೆ. ಬನ್ನಿ ವಸಂತ ನಗರದಿಂದ RT ನಗರಕ್ಕೆ ಹೋಗೋಣ. ಇದು ಇವಾಗ ಎಮ್ ಜಿ ರೋಡ್ ಅಂತೀನಿ, ಅದು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಇದ್ದೀನಿ. ಮೊದಲನೇ 2 ಆರ್ಡ್ರ್ ಕೊಟ್ಟಾನ. ಯಾವ ಥರ ಕೊಟ್ಟಾನಂದರೆ ಒಂದು ಪಾಕಶಾಲ, ಒಂದು ಕುಟನಾಡು. ಪಿಕಪ್ಗೆ ಫಸ್ಟ್ ಕುಟನಾಡು ಅಂತ ಕೊಡ್ಬೇಕು ತಾನೆ, ಈ ಕಡೆಯಿಂದ ಫಸ್ಟಿಗೆ ಬಂದುಬಿಡುತ್ತೆ. ಪಾಕಶಾಲ ಇನ್ನೂ ಮುಂದೆ ಇದೆ, ಕುಟನಾಡು ಇರೋದು ಇಲ್ಲಿ. ಆದರೆ ಪಿಕಪ್ಗೆ ಪಾಕಶಾಲೆಗೆ ಅಲ್ಲಿಗೆ ಪಿಕಪ್ ಹೇಳೋದು. ಸೆಕೆಂಡ್ ಆರ್ಡ್ರ್ ಕುಟನಾಡಿಗೆ ಹೇಳ್ದವನೇ. ಇವ್ನಿಗೆ ಯಾವುದರಿಂದ ಹೋಗಿಬೇಕು ಹೇಳಿ? ಹಾಂ ಏನು ಮಾಡ್ತೀರಾ? ಮತ್ತೆ ಹಿಂಗೆ ಊಟ ಸುತ್ತಾಡ್ಕೊಂಡು ಬರಬೇಕು. ಎಂಥ ಇದಾನಂತೀನಿ ಅವನು ಸುಗಿದವನು. ಇವಾಗ ಅಲ್ಲಿಗೆ ಹೋಗ್ಬೇಕು ಪಾಕಶಾಲಕ್ಕೆ, ಮತ್ತೆ ಇಲ್ಲಿಂದ ಒಣವೇದಲ್ಲೇ ಬಂದುಬಿಡ್ತೀನಿ. ನೋಡಿದ್ರೆ ರೋಡ್ ಸರಿ ಇಲ್ಲ, ಏನಿಲ್ಲ. ಎಲ್ಲರೂ ಇಲ್ಲಿ ಏನೋ ನೋಡಿ ಹಂಗೆ ಯಾವನಾದ್ರೂ ಬಿದ್ದುಬಿಟ್ರೆ ಸ್ಲಿಡ್ಡಾಗಿ ಮುಗದೇ ಹೋಯ್ತು ಅವ್ನ ಕತೆ. ಏನು ಮಾಡೋದು? ಯಪ್ಪ ಏನು ರೋಡ್ಗಳು ಉದ್ದಾರಿಂದ ಆಗೋದು. ನಮ್ಮ ಬೆಂಗಳೂರು ರೋಡ್ಗಳು ಇನ್ನೂ ಇಲ್ಲೇ ಪಾರ್ಕ್ ಮಾಡಿ ಹೋಗಿ ನೋಡ್ರಿ. ಒಂದು ಸೈಡಿಗೆ ಒಂದು ಬ್ಯಾರಿಗೇಡದು ಏನಾದ್ರು ಹಾಕಿದರೆ ಯಾರಿಗೂ ಏನೋ ಅದು ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಹೇಳಿ ಗೈಸ್? ಇವ್ರು ಕೊಡ್ತಾರೆ ಗೌರ್ಮೆಂಟ್ನವರು. ಯಾರು ಬಿದ್ದರೆ ಏನಾದರೂ ಇದು ಮಾಡಿದ್ರೆ ಆ ಥರ ತೆಗೆದುಬಿಡ್ತಾರೆ. ಮೇಡಮ್ 2342 2342 ಮಾಡಬೇಕಾ? 2342 ನೋಡಿ ಗೈಸ್. ಇವಾಗ ಕುಟನಾಡಿಗೆ ಹೋಗ್ಬೇಕು, ಆ ಸೈಡು. ಏನು ಮಾಡೋದು? ಇಲ್ಲಿಂದ ರೀಚ್ ತೊಗೊಳ್ತಾ ನೋಡೋಣ. ಸ್ವಿಗ್ಗಿ ಆಗಿದೆ. ಬನ್ನಿ ಅದೊಂದು ಪಿಕಪ್ ಮಾಡ್ಕೊಂಡು ಬರೋಣ. ಅದೊಂದು 5-6 ಐಟಮ್ ಐತೆ, ತೊಗೊಂಡ್ಬಿಟ್ಟು ಹೋಗೋಣ. ಗೈಸ್ ಇವಾಗ ಟೈಮಿಂಗ್ಸು 11 ಗಂಟೆ ಆಗಿದೆ. ಉಡುಪಿ ಕಿಚನ್ಸ್ ಆರ್ಡ್ರ್ ಕೊಟ್ಬಿಟ್ಟಲ್ಲ ಗೈಸ್. ಇರೋಣ, ಹೋಗ್ತೀನಿ. ಯಪ್ಪ ಎಷ್ಟಪ್ಪ ಅರ್ನಿಂಗ್ಸ್ ಆಯ್ತಂದರೆ 690. 14 ಆರ್ಡ್ರು ಇದೊಂದು ಕೊಟ್ಟರೆ 15ನೇ ಆರ್ಡ್ರ್ ಗೈಸು. ಉಡುಪಿ ಕಿಚನ್ಸಿಂದ ಎಲ್ಲಿ ಕೊಟ್ಟ ಡ್ರಾಪು ಹೊಡಿ ಹೊಡಿ ಮತ್ತು ನಾಗವಾರ ಕಡೆನಾ. ಏನು ಮಾಡೋಕ್ಕಾಗಲ್ಲ, ಇವತ್ತು ಏರಿಯಾ ಬಿಟ್ಟು ಆ ಕಡೆ ಹೋಗೇ ಅಲ್ಲ ಗೈಸ್. ಬನ್ನಿ ಆ ಕಡೆನೂ ಹೋಗೋಣ, ನಾಗವಾರ ಕಡೆ ಇವಾಗ ಪಿಕಪ್ ಮಾಡಿಕೊಂಡು. ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಗೈಸ್. ಇವಾಗ ಇಲ್ಲಿ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಇಲ್ಲಿ ನೋಡಿದರೆ ಜೋವಲಿ ನಾಗವಾರ ಪಾರ್ಸಲು ರಿಸ್ಟ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ. ಯಾವುದು ಇಟ್ಟಿದ್ದೀವಿ ಕರೆಕ್ಟ್ ಇದೆ ಅಡ್ರೆಸ್ಸು, ಅದನ್ನು ಹೇಳ್ತಾ ಇಲ್ಲ. ಅವ್ರಿಗೆ ಇದನ್ನು ಕೊಟ್ಟಾರೆ ವಾಯ್ಸ್ ಮೆಸೇಜು. ಏನು ಓಪನ್ ಆಯ್ತಲ್ಲ? ಹಾಂ ಯೂಟ್ಯೂಬ್ ವಿಡಿಯೋ ಮಾಡೋದು. ಇದೇನು ನೆಟ್ವರ್ಕ್ ಇಶ್ಯೂ ಆಯ್ತಲ್ಲ. ಕನ್ಫರ್ಮ್ ಬೇಕಲ್ವಾ? ಕೊಟ್ಟಿದ್ದೀವಿ ಅಂತ ಆಮೇಲೆ ಕೊಟ್ಟಿಲ್ಲ ಅಂತ ಅವ್ರು ಟಿಕೆಟ್ ರೈಸ್ ಮಾಡಿಬಿಟ್ರೆ ನಮಗೆ ಬರುತ್ತಲ್ಲ. ಹಾಂ ಹೌದು, ಫೋಟೋ ಕೊಡ್ತೀನಿ ರೀ. ಒಂದು ನಿಮಿಷ ಹಿಡ್ಕೊಳ್ಳೋಣ. ಇದು ಯಾಕಂದ್ರೆ ಕೊಟ್ಟಿದ್ದೆ ಅಂತ ಗೊತ್ತಾಗಬೇಕಲ್ಲ, ಅವ್ರಿಗೆ ಹೋಗುತ್ತಲ್ಲ. ಫೋಟೋ ಹಾಕ್ಬಿಡೋಣ. ಆದರೆ ಫೋಟೋ ಹಾಕಿದ್ರೆ ನಮಗೇನು ಇದನ್ನೇ ಇಲ್ಲಲ್ಲ. ಹಾಂ ಸೆಂಡ್.
ಯಾಕಂದ್ರೆ ಈ ಥರ ಮಾಡ್ತು ಬನ್ನಿಗೆ ಇದು ದಯವಿಟ್ಟು ಇಲ್ಲಾರೆ ಹಾಂ ಒಳ್ಳೆ ಹೋಟೆಲ್ ರಿಸೆಪ್ಷನ್ ಅವ್ರು ಕಾಲು ಪಿಕ್ ಮಾಡಲಿಲ್ವಲ್ಲ ಅದಕ್ಕೆ ರಿಸೆಪ್ಷನ್ ಅಂತ ಇಟ್ಟಿದ್ದಾರೆ ಅಡ್ರೆಸ್ಸು. ಯಾರು ಅವರಾ? ಎಲ್ಲಿಂದ ಕರೆಸಿದ್ರ? ಕರ್ನಾಟಕ ಹುಡುಗರನ್ನ ಹಾಕ್ಕೊಳ್ರಿ ಕೆಲಸಕ್ಕೆ. ಇದೇ ನೆಟ್ವರ್ಕ್ ಇಶ್ಯೂ ಆಗ್ತೈತಲ್ಲ ಅವಾಗಿಂದ ಗೈಸ್, ಓಪನ್ ಆಗ್ತಾಯಿಲ್ವಲ್ಲ. ಲೋಡಿಂಗ್ ಕನ್ಫರ್ಮೇಷನ್ ಹಿರಿಗೆ ಸಿಗ್ತೀನಿ ಗೈಸ್. ಇವಾಗ 16 ಆರ್ಡ್ರ್ ಐತೆ, ಡ್ರಾಪ್ ಕೊಟ್ಟೆ. ಇದೇ ದ ಒಲಿವನ್ ಹೋಟೆಲು ರಿಸೆಪ್ಷನ್ ಹತ್ರ ಇದೆ ಅಂತ ಹೇಳಿದ್ರಲ್ಲ. 16 ಆರ್ಡ್ರಲ್ಲಿ 700 ಚಿಲ್ಲರೆ ಆಗಿದೆ. 4.5 ಗಂಟೆಯಲ್ಲಿ ಗೈಸ್, ಹತ್ತತ್ರ 5 ಅವರ್ಗಾಗಿ ಬಂತು. ಬನ್ನಿ ಇವಾಗ ಮತ್ತೆ ಎಲ್ಲಿ ಕೊಡ್ತಾ ನೋಡೋಣ. ಎಲ್ಲಿದ್ದೀನಪ್ಪ ಅಂದರೆ ಇವಾಗ ನಾಗವಾರದಲ್ಲಿ ಇದ್ದೀನಿ. ಈ ಪಿ ಜಿಗಳಿದೆಯಲ್ಲ ಅಲ್ಲಿ. ಅಪ್ಪ ದೇವ್ರೆ, 16 22 ಆರ್ಡ್ರ್ ಹೊಡೆದ್ರೆ 480, 28 ಆರ್ಡ್ರ್ ಹೊಡೆದ್ರೆ 615, 33 ಆರ್ಡ್ರ್ ಹೊಡೆದ್ರೆ 745, 39 ಆರ್ಡ್ರ್ ಹೊಡೆದ್ರೆ 900 ರೂಪಾಯಿ ಐತೆ. ನೋಡೋಣ ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಕೊಟ್ಟರು ನೋಡಿ ಗೈಸ್, 8568. 15 ನಿಮಿಷ ಆಯಿತು ನೋಡಿ, 15 ನಿಮಿಷ ಕರೆಕ್ಟಾಗಿ. ಎಲ್ಲಿಯಪ್ಪ ಅಂದರೆ ಟೈಮಿಂಗ್ಸು 12 ಗಂಟೆ ಆಗಕ್ಕೆ ಬಂತು. ಕುಟನಾಡು ರೆಸ್ಟೋರೆಂಟಿಂದ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು. ಸೆಕೆಂಡ್ ಫ್ಲೋರ್ ಅಬೋ ಎಕ್ಸೈಸ್ ಬ್ಯಾಂಕು ಇದ್ರ ಹತ್ರ MBSC ಲೇಕ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡು. ಒಂದು ಕರಿ ಮತ್ತು ಒಂದು 4 ರೊಟ್ಟಿ ಥರ ಏನೋ ಇರುತ್ತೆ. ಅದು ಅವ್ರ ಭಾಷೆದಲ್ಲಿ ಇದ್ದಪ್ಪ ಏನೋ ಅಂತ ಅಂತಾರೆ, ಅದಕ್ಕೆ ಗೊತ್ತಿಲ್ಲ. ಇದು ಬೆಳಗ್ಗೆ ನೋಡಿದ್ರೆ ವೆದರ್ ಚೇಂಜ್ ಇತ್ತು. ಇವಾಗ ನೋಡಿ ಮುಕ್ಕಳಿರಂಗೆ ಬಿಸಿಲು ಬಿದ್ದುಬಿಟ್ಟೈತೆ. ಏನು ಮಾಡೋದು, ಬೆಂಗಳೂರೇ ಹಂಗೆಲ್ವಲ್ಲ. ಬೆಳಗ್ಗೆ ಚಳಿ, ಮಧ್ಯಾಹ್ನ ನೋಡಿದ್ರೆ ಮುಕ್ಕಳಿರಂಗೆ ಬಿಸಿಲು, ಸಂಜೆ ನೋಡಿದ್ರೆ ಚಿಟಿ ಮಳೆ. ನೀವು ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋದ್ರೂ ಈ ಥರ ವೆದರ್ ಎಲ್ಲಿ ಸಿಗೋಲ್ಲ ಬೆಂಗಳೂರು ಥರ ಅಲ್ವಾ. ಅದಕ್ಕೆ ಬೆಂಗಳೂರು ಅಂದರೆ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಹಂಗೆ. ಬನ್ನಿ ನಾವು ಇವಾಗ ಇದನ್ನು ಕೊಟ್ಬಿಟ್ಟು ಡ್ಯೂಟಿ ಆಫ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಸಂಜೆ ಡೈರೆಕ್ಟಾಗಿ 7 ಗಂಟೆ ಲಾಗಿನ್ ಆಗ್ತೀನಿ. 7 ಗಂಟೆ ಬಂದುಬಿಟ್ರೆ 11 ಆರ್ಡ್ರಿಗೆ 320 ಆರ್ಡ್ರಸ್ ಹೊಡಿಬೇಕು. ಅದಕ್ಕೆ ಇದೊಂದು ಕೊಟ್ಟರೆ 17 ಆಗೇ ಆಗುತ್ತೆ. ಟಾರ್ಗೆಟ್ ಮುಗಿದೋಗೈತೆ, ಆದರೆ ಮೇನ್ ಲಾಗಿನ್ ಆಗಿರ್ಬೇಕಲ್ವಾ, ಅದಕ್ಕೆ ಅದನ್ನು ಲಾಗಿನ್ ಆಗಿ ಇಟ್ಕೋತೀನಿ ಗೈಸು. ಮಧ್ಯಾಹ್ನ ಮಾಡಲ್ಲ, ಸಿಕ್ಕಾಬಿಟ್ಟೆ ಸುಸ್ತಾಗಿಬಿಟ್ಟೈತೆ, ಬಿಸಿಲು ಸಿಕ್ಕಾಬಿಟ್ಟಿದೆಯಲ್ಲ ಅದಕ್ಕೆ. ಬನ್ನಿ ನೋಡೋಣ, ಸಂಜೆ ಸಿಗ್ತೀನಿ ಡೈರೆಕ್ಟಾಗಿ ಏನು